सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಗುರುಭ್ಯೋ ನಮಃ. ಇಲ್ಲಿ ಸೇರಿರುವಂತಹ ಎಲ್ಲ ಹರಿದಾಸ ಭಕ್ತಾದಿಗಳಿಗೆಲ್ಲ ನಮ್ಮ ಅನಂತ ಹೃದಯಪೂರ್ವಕವಾದ ವಿನಮ್ರಪೂರ್ವಕವಾದಂತಹ ನಮಸ್ಕಾರ. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಈ ಬೀಜ ಮಂತ್ರದ ಸಾಕಾರ ರೂಪವಾಗಿ ಹುಟ್ಟಿಕೊಂಡಂತಹ ದಾಸಕೂಟದ ಹರಿದಾಸರುಗಳು ಶ್ರೀ ವೈಷ್ಣವ ಸಿದ್ಧಾಂತವನ್ನು, ಜೀವನ ತತ್ವಗಳನ್ನು, ಪ್ರಾಚೀನ ಕಾಲದಲ್ಲಿ ಸಂಸ್ಕೃತದಲ್ಲಿ ಮಡುಗಟ್ಟಿದ್ದಂತಹ ಗೀತ ವೇದೋಪನಿಷತ್ ಸಾರವನ್ನು ಆಡು ಮಾತಿನ ಕನ್ನಡದಲ್ಲಿ ಹಾಡು ಕಟ್ಟಿ ತಮ್ಮ ಕೀರ್ತನೆಗಳ ಮೂಲಕ ಸಮರ್ಥ ರೀತಿಯಲ್ಲಿ ಜನಸಾಮಾನ್ಯರ ಅಂತರಂಗಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾದರು. ನರಹರಿ ತೀರ್ಥರು, ಶ್ರೀಪಾದರಾಯರು, ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ವಾದಿರಾಜರು, ಪ್ರಸನ್ನ ವೆಂಕಟರಮಣದಾಸರು, ಹೀಗೆ ಹೆಳವನಕಟ್ಟೆ ಗಿರಿಯಮ್ಮ ಮುಂತಾದ ಮಹಿಳಾ ಹರಿದಾಸಿಗಳನ್ನು ಒಳಗೊಂಡಂತೆ ನೂರಾರು ಹರಿದಾಸರುಗಳು ದಾಸಕೂಟವನ್ನು ಅತ್ಯಂತ ನಿಷ್ಠೆಯಿಂದ ಕಟ್ಟಿ ಬೆಳೆಸಿದರು. ಈ ದಾಸಕೂಟದ ಬಹುಪಾಲು ಭಕ್ತರಿಗೆ ಮಾರ್ಗದರ್ಶನ ನೀಡಿದವರು ಶ್ರೀ ವ್ಯಾಸರಾಯರು. ಶ್ರೀ ಪುರಂದರದಾಸರು ಮತ್ತು ಶ್ರೀ ಕನಕದಾಸರು, ಈ ಶ್ರೇಷ್ಠ ಸಂತರುಗಳು ಇಬ್ಬರ ಕೀರ್ತನೆಗಳನ್ನು ಆಧರಿಸಿ ಇಂದು ಪ್ರಸ್ತುತಪಡಿಸುತ್ತಿರುವ ಈ ಸಂಗೀತ ರೂಪಕವು ರೂಪುಗೊಂಡಿದೆ. ಅಸಂಖ್ಯಾತ ಕೀರ್ತನೆ, ಸುಳಾದಿ, ಉಗಾಭೋಗಗಳನ್ನು ರಚಿಸಿರುವ ಶ್ರೀ ಪುರಂದರರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಗುರುಗಳಿಂದಲೇ ಹೊಗಳಿಸಿಕೊಂಡ ದಾಸಶ್ರೇಷ್ಠರು. ಸರಳೆ, ಜಂಟಿ ವರಸೆ, ಅಲಂಕಾರಗಳು, ಗೀತೆಗಳು ಎಂಬಂತೆ ಸಂಗೀತ ಬಾಲಬೋಧೆಯ ಶ್ರೀಕಾರರಾಗಿ ಸಂಗೀತ ಪಿತಾಮಹ ಎಂದೇ ಸಾರ್ಥಕ ಹೆಸರು ಪಡೆದಿರುವ ಪುರಂದರದಾಸರು ಅವರು ಹಾಕಿಕೊಟ್ಟಂತಹ ಸಂಗೀತ ಪರಂಪರೆಯ ಹಾದಿಯೇ ಅಂದಿನಿಂದ ಇಂದಿನವರೆಗೂ ಹಲವು ಶತಮಾನಗಳ ದೀರ್ಘಕಾಲ ಭಾರತೀಯ ಸಂಗೀತಕ್ಕೆ ಆಧಾರವಾಗಿರುವುದು ಸ್ಪಷ್ಟ. ಈಗ ಒಂದು ಪುರಂದರರ ಕೀರ್ತನೆಯನ್ನು ಕೇಳಿ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ರಾಮ ರಾಮ. ಈ ದಾಸರ ಪದದಲ್ಲಿ ಅದ್ವೈತ ತತ್ವದ ಸಿದ್ಧಾಂತವನ್ನು ಪ್ರಕಟಿತಪಡಿಸುವ, ಪ್ರಕಾಶಿಸುವ, ಅರ್ಥ ಮಾಡಿಸುವ ಉದ್ದೇಶ ಅಡಗಿದೆ. ಭಕ್ತಿಯ ಪರಾಕಾಷ್ಠತೆ ಮೆರೆದಿದೆ. ನಿಜವಾದ ಭಕ್ತಿಯನ್ನು ಪ್ರತಿಯೊಂದು ಜೀವಿಯಲ್ಲೂ, ಪ್ರಕೃತಿಯ ನೆಲೆಯಲ್ಲೂ ಈ ಸೃಷ್ಟಿಕರ್ತನ ಇರುವಿಕೆಯನ್ನು ಡಂಗುರ ಸಾರಿ ಸಾರಿ ಹೇಳುವಂತಿದೆ. ಹರಿಯನ್ನು ಒಳಗಣ್ಣಿಂದ ನೋಡುವ ಒಳ ಮರ್ಮವನ್ನು ತಿಳಿಸುತ್ತದೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಇಲ್ಲೆಲ್ಲ ರಾಮನೇ ಹೌದು, ಎಲ್ಲರಲ್ಲೂ ರಾಮನ ಪ್ರತಿಬಿಂಬ ಇದೆ. ಇದನ್ನು ದೃಢೀಕರಿಸುತ್ತದೆ ಈ ಕೀರ್ತನೆ. ರಾಗ ರಂಜಿನಿ, ಆದಿತಾಳ.